ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಹೇಳ್ತಾ ಇದೆಯಾ ವೈದೇಹಿ? ಏನ್ ನಡಿಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ನು, ಅದೇ ನಡೀತಾ ಇದೆ. ಯಾವ ತಪ್ಪು ಮಾಡದೇ ಇರೋ ನಿಮ್ಗೆ ಯಾಕೆ ಅನ್ಯಾಯ ಆಗ್ತಿದೆ? ಇದಕ್ಕೆಲ್ಲ ಕಾರಣ ನಾನೇ. ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಾಗೆಲ್ಲಾನು ಕೆಟ್ಟದೇ ಆಗ್ತಿದೆ. ಅದಕ್ಕೆ ಕಾರಣ ನೀನಲ್ಲ ವೈದೇಹಿ. ದೇವಸ್ಥಾನದಲ್ಲಿ ಹಾಗೆ ನಡೆದಿದ್ದಕ್ಕೆ ನೀನ್ ಕಾರಣ ಅಲ್ಲ. ಈಗ ಅಪ್ಪ ನಮ್ಮಿಬ್ರನ್ನ ಅಪಾರ್ಥ ಮಾಡ್ಕೊಂಡಿರೋದಕ್ಕೂ ನೀನ್ ಕಾರಣ ಅಲ್ಲ. ಅಷ್ಟಕ್ಕೂ ಇವಾಗ ಯಾಕೆ ಬೇಜಾರು ಮಾಡ್ಕೋಬೇಕು? ನನಗೆ ಪಟ್ಟಾಭಿಷೇಕ ಆಗ್ತಾ ಇಲ್ಲ ಅಂತನಾ? ಇದ್ಯಾವುದು ಬೇಡ ಅಂತಾನೆ ನಾನು ಅಮೆರಿಕದಲ್ಲಿ ಸೆಟ್ಲ್ ಆಗೋಕೆ ಹೋಗಿದ್ದೆ. ಇದ್ರ ಮೇಲೆ ನನಗೆ ಯಾವತ್ತಿಗೂ ಆಸೆ ಇರಲಿಲ್ಲ. ನನಗೆ ಒಂದು ವಿಷಯಕ್ಕೆ ಬೇಜಾರಷ್ಟೆ. ನನ್ನಿಂದಾಗಿ ಅಪ್ಪ ನಿನ್ನ ಮೇಲೂ ಅನುಮಾನ ಪಟ್ರು. ಅಪ್ಪ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಆ ಅಭಿಪ್ರಾಯನ ಯಾವತ್ತಿಗೂ ಬದಲಾಯಿಸಕ್ಕಾಗಲ್ವಲ್ಲ ಅನ್ನೋ ನೋವು ಬಿಟ್ರೆ ನನಗಿನ್ಯಾವ ನೋವು ಇಲ್ಲ ವೈದೇಹಿ. ಓ, ಇನ್ನೂ ಎದ್ದೇ ಇದ್ದೀರಾ? ಒಳ್ಳೇದಾಯ್ತು ಬಿಡಿ. ಇಲ್ದೆ ಹೋದ್ರೆ ನಿಮ್ಗೊಂದು ವಿಷಯ ಹೇಳೋದಕ್ಕೆ ಕಷ್ಟಪಟ್ಟು ಎಬ್ಬರಿಸ್ಬೇಕಾಗಿತ್ತು. ಏನ ವಿಷಯ? ಏನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳು. ಹೇಳ್ತೀನಿ. ಅಲ್ಲ, ಕೆಳಗಡೆ ಅಷ್ಟೊಂದು ಗಲಾಟೆ ಆಗ್ತಿದ್ರು, ನೀವೆಲ್ಲಷ್ಟು ಆರಾಮಾಗಿ ಪುಸ್ತಕ ಹೇಗೆ ಓದ್ತಿದ್ದೀರಾ? ಓ, ನಿಮಗ್ ಗೊತ್ತಾದ್ರೂ ನಡೆಯೋಕ್ಕಾಗಲ್ವಲ್ಲ ಪಾಪ. ಹೌದು, ಹೇಳಕ್ಕಾಗಲ್ಲ. ನೀನು ಎಷ್ಟು ಸಲ ಹೇಳಿದ್ರು, ಏನೇ ಮಾತಾಡಿದ್ರು ನಾನು ಹೇಳಕ್ಕಾಗಲ್ಲ. ಮೊದಲು ವಿಷಯ ಏನು ಅಂತ ಹೇಳು. ಹೇಳ್ತೀನಿ. ಆಗ್ಲೇ ಡೈನಿಂಗ್ ಟೇಬಲ್ ಹತ್ರ ನಾನೇನೋ ಹೇಳಿದ್ದಕ್ಕೆ ನೀವೇನ್ ಹೇಳಿದ್ರಿ? ಅವಳು ಹಾಗೆಯೇ ಮಾತಾಡ್ತಾಳೆ, ಅವಳು ಆಡೋ ಮಾತಕ್ಕೆ ತಲೆ ಕೆಡ್ಸ್ಕೋಬೇಡಿ, ನನ್ ತಮ್ಮನ್ಗೆ ಅರ್ಹತೆ ಇಲ್ಲ ಅಂದ್ರೆ ಏನು ಅಂತ ಹೇಳಿದ್ರಲ್ಲ. ಗೊತ್ತಾಗೋಯ್ತು. ನಿಮ್ ತಮ್ಮನ್ಗೆ ಅರ್ಹತೆ ಇಲ್ಲ ಅನ್ನೋದನ್ನ ಮಾವನವರು ತಿಳಿಸ್ಬಿಟ್ರು. ಏನ್ ಹೇಳ್ತಾ ಇದೀಯಾ? ನಿಜ. ಜಸ್ಟ್ ನೌ ಮಾವನವರು ವಾಲಿಗೆ ಎಲ್ಲಾ ಜವಾಬ್ದಾರಿ ಒಪ್ಪಿಸ್ತಿದ್ದೀನಿ ಅಂತ ವಿಲ್ಲನ್ನ ಬರ್ಸಿ ಅದ್ರಲ್ಲಿ ಸೈನ್ ಕೂಡ ಮಾಡಾಯ್ತು. ನೋ, ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಮ್ಮ ಯಾವ ತಪ್ಪು ಮಾಡಿಲ್ಲ. ಅವನು ಯಾವ ತಪ್ಪು ಮಾಡಿಲ್ಲ. ಕಿರ್ಚ್ಬೇಡಿ. ಎಲ್ಲ ಆಗೋದ್ಮೇಲೆ ಈಗ ನೀವು ಕಿರ್ಚೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಪಾಪ ಕಾಲಿಲ್ಲ ಅಂತ ನಿಮಗ ಅರ್ಹತೆ ಇಲ್ದಿರೋ ಹಾಗಾಯ್ತು. ಮಾಡಬಾರ್ದನ್ನೆಲ್ಲ ಮಾಡಿ ನಿಮ್ ತಮ್ಮ ಅರ್ಹತೆನ ಕಳ್ಕೊಂಡ. ನನ್ನ ತಮ್ಮನ ಬಗ್ಗೆ ಈ ಥರ ಹಗುರವಾಗಿ ಮಾತಾಡ್ಬೇಡ ಉರ್ಮಿಳಾ. ನಾನು ಹಗುರವಾಗಿ ಮಾತಾಡೋದಂದ್ರೆ ಏನು? ನಿಮ್ಮಪ್ಪನೇ ನಿಮ್ ತಮ್ಮ ತಪ್ಪು ಮಾಡ್ದ ಅಂತ ತೀರ್ಪನ್ ಕೊಟ್ರು. ಧೈರ್ಯ ಇದ್ರೆ ಇದೇ ಮಾತನ್ನ ಹೋಗಿ ನಿಮ್ಮಪ್ಪನ್ನ ಕೇಳಿ. ನಮಸ್ಕಾರ ಗುರುಗಳೇ. ಶುಭಂ. ಏನು ಯೋಚನೆ ಮಾಡಿದೆ ದಶರಥ ರಾಮಯ್ಯ? ಯಾರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ? ನೀವು ನ್ಯಾಯಕ್ಕೆ ಬದ್ಧನಾಗಿ ತೀರ್ಮಾನ ತಗೊಳ್ಳೋಕೆ ಹೇಳಿದ್ರಿ, ಆದರೆ ನಾನು ಧರ್ಮಕ್ಕೆ ಬದ್ಧನಾಗಿ ತೀರ್ಮಾನ ತಗೊಂಡಿದ್ದೀನಿ ಗುರುಗಳೇ. ಕಷ್ಟ ಆದರೂ ಮಾಡಲೇಬೇಕಾಯ್ತು. ನನ್ನ ತಮ್ಮನ ಮಗ
ವಾಲಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ. ಸರಿ, ನೀನು ಏನೇ ನಿರ್ಧಾರ ತಗೊಂಡ್ರು ಆ ದೇವರು ಎಲ್ರಿಗೂ ಒಳ್ಳೆಯದೇ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ನೀನು ಮುಂದೆ ಹೆಜ್ಜೆ ಇಡು. ಎಲ್ಲ ಪುಣ್ಯ ನದಿಗಳಿಂದ ತಂದಂಥ ಪವಿತ್ರವಾದ ಜಲ. ಈ ಜಲದಿಂದ ಊರ್ ಹೊರಗಡೆ ಇರೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ ಆ ಅಭಿಷೇಕದ ಜಲವನ್ನು ನೀನು ತಗೊಂಡ್ಬಾ. ಅಷ್ಟರಲ್ಲಿ ನಾವು ಹೋಮ ಶುರು ಮಾಡ್ತೀವಿ. ಆಯ್ತು ಗುರುಗಳೇ. ಏನ್ ಮಾಡಿದೀರಾ ಬ್ರದರ್? ಒಳಗಾಕಿದ್ದಾರೆ. ಕಿಡ್ನ್ಯಾಪ್, ಮರ್ಡರ್, ಮಿಸ್ ಆಗೋಯ್ತು. 99 ಮರ್ಡರ್ ಮಾಡಿದ್ದೀನಿ. ಒಂದೇ ಒಂದು ಏಟ್ಗೆ ಫಿನಿಶ್. 100ನೇದು ಮಿಸ್ ಆಗೋಯ್ತು. ನನ್ನ ಕ್ರೈಮ್ ಕರಿಯರಲ್ಲೇ ಫಸ್ಟ್ ಫೇಲ್ಯೂರು. ಏನ್ ಬ್ರದರ್, ನೀನು 99 ಮರ್ಡರ್ ಮಾಡಿದ್ಯಾ, 100ನೇದು ಮಿಸ್ ಆಗೋಯ್ತಾ? ಕಿವಿಲ್ ಹೂ ಇಡಕ್ ಬರ್ತಿದ್ಯಾ? 100ನೇ ಮರ್ಡರ್ಗೆ ನಿನ್ನನ್ನೇ ಎತ್ಬಿಡ್ತೀನಿ. ಅವಾಗ ನಂಬ್ತೀಯಾ? ಬೇಡ ಬಿಡಿ ಬ್ರದರ್, ಆ ರಿಸ್ಕ್ ಎಲ್ಲ ಯಾಕೆ? ಹೌದು ಬ್ರದರ್, ನಂಗೊಂದು ಚಿಕ್ಕ ಡೌಟ್ ಇದೆ. ನಿಮ್ಗೆ ದುಡ್ಡು ಕೊಟ್ಟು ಮರ್ಡರ್ ಮಾಡಕ್ ಹೇಳ್ತಾರಲ್ಲ, ಅವ್ರ ಡೀಟೇಲ್ಸು ನಿಮ್ಗೆ ಹೇಳ್ತಾರಾ? ಹೇಳಲ್ಲ, ಆದ್ರೆ ನಮಗ್ ಗೊತ್ತಾಗೋಗುತ್ತೆ. ಹಾಗಿದ್ರೆ ಅದನ್ನ ಅವ್ರ ಮೇಲೆ ಹಾಕ್ಬೋದಲ್ವಾ? ನಿಜವಾದ ಶಿಕ್ಷೆ ಅವ್ರಿಗಾಗುತ್ತೆ. ಕಡಿಮೆ ಶಿಕ್ಷೆ ಅನುಭವಿಸಿ ಹೊರಗೆ ಬರ್ಬೋದು. ಹಾಗೆ ಮಾಡಿದ್ರೆ ಕ್ರೆಡಿಬಿಲಿಟಿ ಹಾಳಾಗುತ್ತೆ. ಇದೆಂತ ಕೇಸು? ದುಡ್ಡು ಕೊಟ್ಟು ಒಳ್ಳೆ ಲಾಯರ್ನ ಇಟ್ರೆ ಆಚೆ ಬರಬಹುದು, ಆದರೆ ನಿಜ ಹೊರಗೆ ಬಂದ್ರೆ ಹೊಸ ಕ್ಲೈಂಟ್ಸ್ ಯಾರೂ ಸಿಗಲ್ಲ. ಎಂಥದ್ದೇ ಪರಿಸ್ಥಿತಿಲೂ ಅವರ ಹೆಸರು ಹೊರಗೆ ಬರಲ್ಲ ಅನ್ನೋ ನಂಬಿಕೆನ ನಾವು ಹೆಚ್ಚಿಸಬೇಕು. ಇಷ್ಟಕ್ಕೂ ನಿನ್ನ ಯಾಕೆ ಒಳಗಾಕಿದ್ದಾರೆ? ನೀನ್ ಯಾರನ್ನ ಎತ್ತಕ್ಕೆ ಹೋಗಿದ್ದೆ? ನಮ್ಗ ಸೀನಿಲ್ಲ ಬ್ರೋ, ಚಿಕ್ಕ ಬ್ಲ್ಯಾಕ್ ಮೇಲ್ ಅಷ್ಟೇ. ಒಂದು ದೊಡ್ಡ ಮನೆ ಸೊಸೆಯಾಗಿ ಮೋಸ ಮಾಡ್ತಿದ್ಯಾ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ಕೈ ಹಿಡ್ಕೊಂಡೆ ಅಂತ ಈ ಟೀಸಿಂಗ್ ಕೇಸಲ್ಲಿ ಒಳಗಾಕಿದ್ರು. ಹಾಗಿದ್ಮೇಲೆ ಆ ಹುಡುಗಿ ಮಾಡಿದ ಮೋಸದ ಬಗ್ಗೆ ಪೊಲೀಸ್ನವ್ರಿಗೆ ಹೇಳ್ಬೋದಲ್ಲ ನೀನು? ಹೇಳಿದ್ರೆ ಅವಳನ್ನು ಒಳಗಾಕ್ತಾರೆ, ನನ್ನನ್ನು ಬಿಟ್ಬಿಡ್ತಾರೆ. ನನಗೇನು ಸಿಗುತ್ತೆ? ಈ ಟೀಸಿಂಗ್ ಕೇಸ್ ಅಂತ 4 ದಿನ ಇಟ್ಕೊಂಡು ಬಿಟ್ಬಿಡ್ತಾರೆ. ಅದಾದ್ಮೇಲೆ ನಾನು ಬೇಕಾದನ್ನು ಮಾಡ್ಬೋದು. ಏನು 4 ದಿವಸದಲ್ಲಿ ಹೊರಗೆ ಹೋಗ್ತೀಯಾ? ನೀನ್ ಸಾಯೋವರೆಗೂ ಜೈಲಲ್ಲಿ ಇರ್ತೀಯ ಬಾ.
ಏನ್ ಸರ್ ಯು ಟೀಸಿಂಗ್ ಕೇಸ್ಗೆ ಸುಟ್ಟಾಕ್ಬಿಡ್ತೀರಾ? ಏನು ಯು ಟೀಸಿಂಗ? ಹುಡುಗಿರ್ ಫೋಟೋನ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿ ಅದನ್ನ ಮಾರ್ಫಿಂಗ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಸರ್ ನಾನು ಯಾಕೆ ಮಾರ್ಫಿನ್ ಮಾಡಲಿ ಸರ್? ನನ್ಗೇನು ಗೊತ್ತಿಲ್ಲ ಸರ್. ನಾನೊಬ್ಬ ಫೋಟೋಗ್ರಾಫರ್ ಆಗಿರೋದಕ್ಕೆ ನಿನ್ ಟ್ಯಾಲೆಂಟ್ನೆಲ್ಲ ಫೋಟೋ ಮೇಲೆ ತೋರಿಸಿದ್ಯಾ? ಸರ್ ನಿಮ್ಗೆ ಯಾವ್ದೋ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಯಾರು ಸರ್ ಹೇಳಿದ್ ನಿಮ್ಗೆ? ನೀನ್ ಯಾವ ಹುಡುಗಿ ಜೊತೆ ಗಲಾಟೆ ಮಾಡಿ ಅರೆಸ್ಟ್ ಆದ್ಯೋ ಆ ಹುಡುಗಿನೇ, ಅವಳೇ ನನಗೆ ಹೇಳಿದ್ದು. ನಾನು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದಲ್ಲ ಅಂತ ನಿಜ ಹೇಳ್ದೆ. ಸುಮ್ಮನೆ ಇದ್ರೆ ನನ್ನನ್ನೇ ಸಿಗಾಕ್ಸ್ತಾಳ? ಅಮಾಯಕರಾದ ಹುಡುಗಿರ್ ಜೀವನದ ಜೊತೆ ಆಟ ಆಡ್ತೀಯಾ? ನೀನ್ ಸಾಯೋರ್ಗೂ ಜೈಲಲ್ಲಿ ಕೊಡೋ ಹಾಗೆ ಮಾಡ್ಬಿಡ್ತೀನಿ. ನಿಮ್ ಕೈ ಮುಗಿತೀನಿ ಸರ್, ಆ ಕೆಲಸ ಮಾಡಬೇಡಿ. ನಿಮ್ ಕಾಲಿಗೆ ಬೀಳ್ತೀನಿ. ಅಲ್ಲ, ನಾನು ಅವಳ ಜೀವನದಲ್ಲಿ ಆಟ ಆಡೋದಿರ್ಲಿ ಸರ್, ಅಲ್ಲ ಅವಳೇ ಆ ಮನೇಲಿರೋ ಅಮಾಯಕರ ಜೀವನದ ಜೊತೆ ಆಟ ಆಡ್ತಿದ್ದಾಳೆ. ಏನ್ ಹೇಳ್ತಿದ್ಯೋ? ಹೌದು ಸರ್, ದಶರಥ್ ರಾಮ್ ಅವ್ರ ಮಗನ ಮದುವೆ ನಡೀತಲ್ಲ ಸರ್, ಆ ಫೋಟೋಸ್ ತೆಗೆದಿದ್ದು ನಾನೇ ಸರ್. ಅದನ್ನ ಅವರು ಕೊಡಕ್ ಹೋಗಿದ್ದೆ ಸರ್. ಇಷ್ಟೇ ಸರ್ ನಡೆದಿದ್ದು. ಅವಳು ನಿಜವಾಗ್ಲೂ ದಶರಥ್ ರಾಮ್ ಅವ್ರ ಸೊಸೆ ಅಲ್ಲ ಸರ್, ಸೊಸೆ ತರ ಆಕ್ಟ್ ಮಾಡ್ತಿದ್ದಾಳೆ. ಆ ಹುಡುಗಿ ದಶರಥ್ ರಾಮ್ ಅವ್ರ ಸೊಸೆನೆ. ಅವತ್ ಕಾನ್ಸ್ಟೇಬಲ್ ಹೇಳಿದ್ರು, ನಿನ್ನೆ ದೇವಾಂಶ್ ಜೊತೆ ದೇವಸ್ಥಾನದಲ್ಲಿ ನೋಡಿದ್ರು ದಶರಥ ರಾಮ್ ಅವರ ಸೊಸೆ ಅನ್ನೋ ಅನುಮಾನ ನನಗೆ ಬರಲಿಲ್ಲ. ಯಾಕಂದ್ರೆ ಮದುವೆ ನಡೆಯೋ ಸಮಯದಲ್ಲಿ ಅವಳು ನನ್ನ ಜೊತೆ ಗಲಾಟೆ ಮಾಡ್ತಾ ಇದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದ್ರೆ ಈ ಫೋಟೋಗ್ರಾಫರ್ ಹೇಳೋದನ್ನ ಕೇಳ್ತಾ ಇದ್ರೆ ಮದುವೆನೇ ಆಗದೆ ಸೊಸೆ ತರ ನಟಿಸ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಹೇಯ್, ನೀನ್ ಹೇಳೋದನ್ನ ಕೇಳ್ತಿದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಹೆಣ್ಣು ಯಾರು ಅಂತ ಮದುವೆ ಮಾಡಿಸೋರು ಗೊತ್ತಿರಲ್ವಾ? ಕನಿಷ್ಠ ಮದುವೆ ಗಂಡಿಗೂ ಗೊತ್ತಾಗಲ್ವಾ? ಆ ಚಾನ್ಸು ಇದೆ ಸರ್. ಯಾಕಂದ್ರೆ ಅವ್ರ ಸಂಪ್ರದಾಯದ ಪ್ರಕಾರ ಮದುವೆ ಹೆಣ್ಣು ಮುಸ್ಕು ಹಾಕೊಂಡಿರ್ತಾಳೆ. ಅದನ್ನೇ ಬಳಸ್ಕೊಂಡು ಅವಳು ನಾಟಕ ಆಡಿದಾಳೆ ಸರ್. ದೇವಾಂಶ್ ಅವ್ರ ಮದುವೆ ಆಗಿದ್ದು ಆ ಹುಡುಗಿ ಜೊತೆ ಅಲ್ಲ ಸರ್, ಬೇರೆ ಹುಡುಗಿ ಜೊತೆ. ಸರ್ ನನ್ನ ಫೋನ್ ತರಿಸ್ಕೊಡಿ, ಈಗಲೇ ನಿಮಗೆ ತೋರಿಸ್ತೀನಿ. ಕಾನ್ಸ್ಟೇಬಲ್, ಸರ್ ತೋರಿಸು. ಬನ್ನಿ, ಇಲ್ಲಿ ನೋಡಿ ಸರ್, ಈ ಹುಡುಗಿನೇ. ಪಾಪ, ಅವ್ರಿಗೆ ಯಾಕಿಂತ ಪರಿಸ್ಥಿತಿ ತಂದಿದ್ಯಾ? ಈಗಾಗ್ಲೇ ಅವರು ನನ್ನಿಂದ ದೂರ ಇರೋದಕ್ಕಾಗದೆ ನರಕ ಅನುಭವಿಸ್ತಾ ಇದ್ದಾರೆ. ಮನೆಯವ್ರ ದೃಷ್ಟಿಯಲ್ಲೂ ಕೂಡ ತಪ್ಪು ಮಾಡಿರೋರ್ ಥರ ತಲೆ ಬಗ್ಗಿಸ್ಕೊಂಡು ಬದುಕೋ ಹಾಕಿ ಯಾಕೆ ಮಾಡಿದೆ? ಅಷ್ಟಕ್ಕೂ ಅವ್ರು ಮಾಡಿದ ತಪ್ಪಾದ್ರೂ ಏನು? ಅವರು ನನ್ನ ಗಂಡನೇ ಅಲ್ವಾ? ನನ್ನ ಮೇಲೆ ಎಲ್ಲ ಹಕ್ಕು ಅಧಿಕಾರ ಎಲ್ಲ ಅವ್ರಿಗಿದೆ. ನನ್ನ ಜೊತೆ ಏಕಾಂತವಾಗಿ ಇರೋ ಸ್ವಇಚ್ಛೆ ಕೂಡ ಅವ್ರಿಗಿದೆ ಅಲ್ವಾ? ಅವರು ನನ್ನ ಗಂಡ ಅಂತ ನಾನು ಎಲ್ರಿಗೂ ಹೇಳ್ಬಿಟ್ರೆ ಅವರು ಯಾವ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ಅವ್ರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಆದ್ರೆ ಈ ವಿಷಯದಲ್ಲಿ ನನ್ನನ್ನ ಮೂಗಿಯಾಗಿ ಮಾಡ್ಬಿಟ್ಟಿದ್ಯಾ? ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವ್ರ ಮೇಲಿರೋ ಅಪವಾದ ದೂರ ಆಗ್ಬೇಕು. ಅವ್ರಿಗೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇದೆ. ನೀನೇ ಎಲ್ಲ ಸರಿ ಮಾಡ್ಬೇಕು. ನೀನೇ ಕಾಪಾಡು.
ಛೇ, ಎಂತ ಮೋಸ ಮಾಡಿದ್ದಾಳೆ. ತಾಳಿ ಕಟ್ಟಿಸ್ಕೊಳ್ದೆ ಚಿಕ್ಕ ಸೊಸೆ ಅಂತ ನಾಟಕ ಮಾಡ್ತಿದ್ದಾಳೆ. ಪಾಪ, ಮದುವೆ ಮಾಡ್ಕೊಂಡವಳ ಜೀವನ ಏನಾಗಬೇಕು? ಅಲ್ಲಿ ಆ ಹುಡುಗಿಗೆ, ಇಲ್ಲಿ ದಶರಥ ರಾಮ್ ಅವರ ಕುಟುಂಬಕ್ಕೆ ಯಾರಿಗೂ ಅನ್ಯಾಯ ಆಗೋಕೆ ಬಿಡಬಾರ್ದು. ತಕ್ಷಣ ಈ ವಿಷಯ ದಶರಥ ರಾಮ್ ಅವ್ರಿಗೆ ತಿಳಿಸ್ಬೇಕು. ರಾಮು, ಗಾಡಿ ತೆಗಿ. ಮಾಡೋದನ್ನೆಲ್ಲ ಮಾಡಿ ಈ ಕಣ್ಣೀರ್ ಹಾಕಿದ್ರೆ ಏನ್ ಲಾಭ ಹೇಳು? ಪಾಪ, ಎಲ್ಲ ನಿನ್ನಿಂದಾನೆ. ಅಷ್ಟು ದೊಡ್ಡ ಜವಾಬ್ದಾರಿನ ಹೊರಬೇಕಾಗಿದ್ ನನ್ ಮೈದ್ನ ಅರ್ಹತೆ ಕಳ್ಕೊಂಡು ಹೇಗ್ ನಿಂತಿದ್ದಾನ್ ನೋಡು. ಅವ್ರವ್ರ ಲಿಮಿಟ್ಸ್ ಅಲ್ಲಿ ಅವ್ರವ್ರು ಇರೋದನ್ ಬಿಟ್ಟು ತಮ್ಗಿಷ್ಟ ಆಗೋ ತರ ನಡ್ಕೊಂಡ್ರೆ ನೋಡು, ಕೊನೆಗೆ ಹೀಗೆ ಆಗೋದು. ಅದ್ರಲ್ಲೂ ಶ್ರೀಮಂತರ ಮನೆಗೆ ಬಂದಾಗ ತುಂಬಾ ಹುಷಾರಾಗಿರ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅಲ್ಲ, ಅವನಿನ್ ತಂಗಿ ಗಂಡ ಅಲ್ವಾ? ಅವನ್ ಮೇಲೆ ಕಣ್ಣಾಕಿದ್ಯಲ್ಲ. ಇದಕ್ಕೇನಾ ಯಾವ ಸಂಬಂಧ ಬಂದ್ರು ಬೇಡ ಅಂತ ಹೇಳ್ತಿದ್ಯಾ? ಹಾ, ಏನೋ ನಿಮ್ ತಂಗಿ ಅದೃಷ್ಟ ಚೆನ್ನಾಗಿದ್ದು ಶ್ರೀಮಂತರ ಮನೆ ಸೊಸೆ ಆಗಿದಾಳಲ್ಲ ಅಂತ. ಅದೇ ಮನೆಯಲ್ಲಿ ನಿನ್ನ ಅದೃಷ್ಟನ ಪರೀಕ್ಷೆ ಮಾಡಕ್ ನೋಡಿದ್ರೆ ನಿನ್ ತಂಗಿ ಸಂಸಾರಕ್ಕೆ ಬೆಂಕಿ ಹಚ್ದಂಗೆ. ಇಷ್ಟು ಚಿಕ್ಕ ಲಾಜಿಕ್ನ ಹೇಗ್ ಮಾಡ್ತೋದೆ? ಅದಕ್ಕೆ ಈಗ್ಲಾದ್ರೂ ನೀನ್ ಲಿಮಿಟ್ಸ್ ಅಲ್ಲಿ ಇದ್ಕೊಂಡು ನಿನ್ ದಾರಿಯಲ್ಲಿ ನೀನ್ ಹೋದ್ರೆ ಒಳ್ಳೇದು. ಅದನ್ ಬಿಟ್ಟು ಕಾಡಿಗೆ ದೇವಾಂಶನ ಕಾಪಾಡಕ್ ಹೋದಂಗೆ ಇಲ್ಲೂ ಮತ್ತೆ ಏನೋ ಮಾಡೋಕೆ ಪ್ರಯತ್ನ ಮಾಡ್ಬೇಡ. ಇವಾಗ ದೇವ್ರೆ ಇಲ್ಲಿಗೆ ಬಂದ್ರು ದೇವಾಂಶ್ ಮೇಲಿರೋ ಆರೋಪನ ಅಳ್ಸೋಕ್ಕೂ ಆಗಲ್ಲ, ಮತ್ತೆ ಅವನಿಗೆ ಅರ್ಹತೆ ಸಿಗೋ ಹಾಗೂ ಮಾಡಕ್ಕಾಗಲ್ಲ. ಇನ್ನೂ ಸ್ವಲ್ಪ ಹೊತ್ತಿಗದಲ್ಲ ವಾಲಿ ಕೈಗೆ ಹೋಗಿ ಸೇರುತ್ತೆ. ಅರ್ಥ ಆಗ್ತಿದ್ಯಾ?